ಶಿವಃ ಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಮರಾಧ್ಯಂ ಹರಿಹರವಿ ಲಂಚಾಧಿಭಿರಪಿ ಪ್ರಣಂತಂ ಸ್ತೋತ್ರಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಇದು ಜಗದ್ಗುರುಗಳಾದಂಥ ಶಂಕರಾಚಾರ್ಯರು ರಚಿಸಿರುವಂಥ ಸೌಂದರ್ಯ ಲಹರಿಯ ಮೊದಲನೆಯ ಶ್ಲೋಕ. ಅಜ್ಜ, ಇದರ ಅರ್ಥ ಹೇಳಿ. ಹೇಳ್ತೀನಿ. ಆ ಮಹಾತಾಯಿ ಎಲ್ಲದಕ್ಕೂ ಮೂಲಾಧಾರ. ಆ ಶಕ್ತಿ ಸ್ವರೂಪಿಣಿ ಇಲ್ಲದೆ ಏನೂ ಇಲ್ಲ. ಸಾಕ್ಷಾತ್ ಶಿವನೂ ಕೂಡ ಶಕ್ತಿಯೊಡನೆ ಕೂಡಿದ್ರೆ ಮಾತ್ರ ಶಕ್ತನಾಗ್ತಾನೆ. ಇಲ್ಲದಿದ್ರೆ ಶಿವನಿಗೂ ಕೂಡ ಸ್ಪಂದಿಸೋ ಶಕ್ತಿ ಇರೋದಿಲ್ಲ. ಏನನ್ನು ಕಿಂಚಿತ್ ಕೂಡ ಅಲ್ಲಾಡಿಸೋದಕ್ಕೂ ಸಾಧ್ಯ ಆಗೋಲ್ಲ. ಈ ರೀತಿ ಶ್ಲೋಕ ಪಠಣ, ಅದರ ಅರ್ಥನ ಬಿಡಿಸಿ ತಿಳಿಸಿ ಹೇಳೋದಕ್ಕೆ ನೀವಿಲ್ದೆ 23 ವರ್ಷಗಳ ಕಾಲ ಈ ಮನೆ ಬೇಕು ಅನಿಸ್ತಿತ್ತು. ಈಗ ಧನ್ಯ ಅನಿಸ್ತಿದೆ. ಈ ಮನೆ ದೇವರ ಗುಡಿಯಾಗಿದೆ. ಎಷ್ಟು ಸುಲಭವಾಗಿ ಬಿಡಿಸಿ ಹೇಳಿದ್ರಿ ತಾತ. ನಮ್ಮ ಸ್ಕೂಲಲ್ಲಿ ಇದ್ರು ಸಂಸ್ಕೃತ ಮೇಷ್ಟ್ರು, ಅವ್ರು ಹೇಳಿದ್ದಲ್ಲ ನನ್ನ ತಲೆ ಮೇಲೆ ಹಂಗೆ ಹಾರೋಗ್ತಿತ್ತು. ಮುಂದುವರೆಸ್ಲಾ? ಸರಿ ಅಜ್ಜ. ಶಂಕರಾಚಾರ್ಯರು ಹೇಳ್ತಾರೆ, ಅಮ್ಮ, ನಿನ್ನ ಅನುಗ್ರಹ ಇಲ್ಲದೆ ಯಾರೊಬ್ಬರಿಗೂ ನಿನ್ನ ಸ್ಮರಣೆ ಮಾಡಬೇಕು ಅನ್ನೋ ಬುದ್ಧಿ ಪ್ರಚೋದನೆ ಆಗೋದಿಲ್ಲ. ನಿನ್ನ ಪ್ರೇರಣೆಯಿಂದಲೇ ಹರಿಹರರು ಕೂಡ ಲೋಕ ಕಲ್ಯಾಣ ಮಾಡೋದು ಸಾಧ್ಯ ಅಂತ. ಇದನ್ನು ದಿನಾಗಲೂ ಪಾರಾಯಣ ಮಾಡಿದ್ರೆ ಮನೇನೂ ಕೂಡ ದೇವಸ್ಥಾನದ ಹಾಗೆ ಪ್ರಭೆ ಬೀರುತ್ತೆ. ಮನೆ ಒಳಗಡೆ ಹೊರಗಡೆ ಸುತ್ತ ಮುತ್ತ ದೈವಾಂಶ ವಾಸ ಮಾಡುತ್ತೆ. ತಾತ, ನಿಮ್ಮ ಪ್ರವಚನ ಕೇಳ್ತಿದ್ರೆ ಮನಸ್ಸಿಗೊಂಥರ ಸಮಾಧಾನ ಅನ್ನಿಸ್ತಾ ಇದೆ. ಎಷ್ಟು ಸೊಗಸಾಗಿ ಕಣ್ಣಿಗೆ ಕಟ್ಟದಂಗೆ ಹೇಳ್ತಿದ್ದೀರಿ. ಇವತ್ತಿಗೆ ನಾನು ಧನ್ಯಳಾದೆ ಅನಿಸ್ತಿದೆ. ಮುಂದಿನ ಶ್ಲೋಕ. ಯಾ ಕುಂದೇಂದು ತುಷಾರಹಾರ ಧವಲ ಯಾ ಶುಭ್ರವಸ್ತ್ರಾವೃತ ಯಾ ವೀಣವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷಚಾರ್ಯಾಪಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಯಾರು ನೀವು? ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ, ಅದು ಹಾಗೆ ಸುಮ್ಮನೆ. ಏನ್ ಸುಮ್ಮನೆ? ಅದು ಅದು ತುಳಸಿ ಗರ್ಕೆ ತುಂಬೆ ಹೂ ಬೇಕಾಗಿತ್ತು. ಓ, ಪೂಜೆಗಾ? ಅಲ್ಲ ತಾಯಿ, ಮತ್ತೆ ವೈದ್ಯಕ್ಕೆ.
ನಾವು ಆಯುರ್ವೇದ ಔಷಧಿ ತಯಾರು ಮಾಡೋರು, ಬಡವರಿಗೋಸ್ಕರ ಉಚಿತವಾಗಿ ಕೊಡ್ತೀವಿ. ಅದಕ್ಕೋಸ್ಕರ ಗರ್ಕೆ, ತುಳಸಿ, ತುಂಬೆ ಹೂನ ಹುಡ್ಕೊಂಡು ಊರೆಲ್ಲ ಅಲ್ದಾಡ್ತಾ ಇರ್ತೀವಿ. ನಮ್ಮ ಮನೆ ಮುಂದೆ ಬೇಕಾದಷ್ಟು ಗರ್ಕೆ, ತುಳಸಿ, ತುಂಬೆ ಬೆಳೆದಿದೆ. ವೈದ್ಯಕ್ಕೆ ಅಂತೀರಾ, ಅದು ಬಡವರಿಗೆ ಉಚಿತವಾಗಿ ಕೊಡ್ತೀವಿ ಅಂತಿದ್ದೀರಾ. 4 ಜನಕ್ಕೆ ಉಪಯೋಗ ಆಗೋದಾದ್ರೆ ನಾವು ಬೆಳೆದಿದ್ದಕ್ಕೂ ಸಾರ್ಥಕವಾಗತ್ತೆ. ಎಷ್ಟು ಬೇಕೋ ಕಿತ್ಕೊಳ್ಳಿ.